ನಂತರದಲ್ಲಿ ದೊಡ್ಡ ದೊಡ್ಡ ಮಹಾರಾಜರನ್ನು ತನ್ನ ಸೈನ್ಯ ಸಮೇತ ಹೋಗಿ ಸೋಲಿಸಿದನು. ಹಾಗೆಯೇ ಬನವಾಸಿ ಕದಂಬರನ್ನು ಸೋಲಿಸಿ ಕದಂಬ ಕನ್ಯೆಯೊಬ್ಬಳನ್ನು ವಿವಾಹವಾದನು. ಮುಂದೆ ಹಲವಾರು ಬಿರುದುಗಳನ್ನು ಪಡೆದನು. ಲಲಿತ ಕಲೆ, ಸಾಹಿತ್ಯ, ಶಾಸನಗಳ ಮುದ್ರಿಕೆಗಳು, ಶಾಸನಗಳು ಎಲ್ಲದರಲ್ಲೂ ದೇಶ ವಿದೇಶಗಳಲ್ಲಿಯೇ ಹೆಸರುವಾಸಿಯಾದವು. ಪುಲಕೇಶಿಯ ಕೀರ್ತಿ ಎಲ್ಲೆಡೆ ಹಬ್ಬಿತು. ಬಾದಾಮಿ ಚಾಳುಕ್ಯ ಅರಸರಲ್ಲಿ ವಿಶ್ವಖ್ಯಾತಿ ಪಡೆದನು. ಇಮ್ಮಡಿ ಪುಲಕೇಶಿ ಕನ್ನಡದ ಕುಲತಿಲಕ, ಪರಮೇಶ್ವರ, ಚಾಳುಕ್ಯ, ಮುಕುಟೇಶ್ವರ, ಶ್ರೀ ಪೃಥ್ವಿವಲ್ಲಭ, ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜನಿಗೆ, ಪುಲಕೇಶಿ ಮಹಾರಾಜನಿಗೆ, ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ. ಒಂದು ವೈಭವ ಶುರುವಾದಿಂದ ಇಮ್ಮಡಿ ಪುಲಕೇಶಿಯಿಂದ ಅಂತ ಹೇಳಿ ಅದಕ್ಕೆ ನಾವು ನಾಟಕದ ಜೋಡಿ ಇಮ್ಮಡಿ ಪುಲಕೇಶಿಗೂ ಜಯವಾಗಲಿ ಇನ್ನೊಮ್ಮೆ ಹೇಳೋದಲ್ಲ. ಈಗ ರಾಣಿ ಚೆನ್ನಮ್ಮ ನಗರದವರು ಬೇಗ ಬೇಗ ತಮ್ಮ ತಯಾರಿ ಮಾಡ್ಕೋಬೇಕು. ರಾಣಿ ಚೆನ್ನಮ್ಮ ನಗರದವರು ಇಲ್ಲೇ ಪ್ರದರ್ಶನ ಮಾಡಿರುವಂತಹ ರೂಪಕ ಹೊಯ್ಸಳ ಮಂಥನ ಕನ್ನಡ ನಾಡಿನ ಇತಿಹಾಸದೊಳಗನ ಅತಿ ಒಂದು ಉಜ್ವಲವಾದ ಸ್ಥಾನವನ್ನ ಪಡೆದಂಥ ಮಂಥನ. ಚಾಲುಕ್ಯರ ನಂತರದಲ್ಲಿ ಕನ್ನಡಿಗರ ಕಲಾವಂತಿಕೆ ಧೀಮಂತಿಕೆಯನ್ನ ಅಜರಾಮರಗೊಳಿಸಿದ ಸಾಮ್ರಾಜ್ಯ ಹಳೆಬೀಡು ಬೇಲೂರಿನ ಹೊಯ್ಸಳ ಸಾಮ್ರಾಜ್ಯ. ಶಿಲ್ಪಕಲೆ, ನೃತ್ಯ, ಸಂಗೀತ, ಸಾಹಿತ್ಯ ಎಲ್ಲದರಲ್ಲಿಯೂ ಕನ್ನಡದ ಉತ್ತುಂಗ ಹಿರಿಮೆಯನ್ನ ಮೆರೆದ 10-11ನೇ ಶತಮಾನದ ಈ ರಾಜಮನೆತನದ ಮೂಲ ಪುರುಷ ಹೊಯ್ಸಳ. ಈ ಶೂರ ಸಾಹಸಿಯಾದ ಹೊಯ್ಸಳರ ಚರಿತ್ರೆಯ ರೂಪಕ ಪ್ರದರ್ಶನ ರಾಣಿ ಚೆನ್ನಮ್ಮ ನಗರ ಮಹಿಳಾ ಮಂಡಳ ಧಾರವಾಡದವರು. ಈಗ ಅಷ್ಟೇ ನಿರ್ಣಾಯಕರು ಕೆಲವು ವಿಷಯಗಳನ್ನು ಹೇಳಿದ್ರು. 20 ನಿಮಿಷಕ್ಕೆ ಸರಿಯಾಗಿ ಅವರೊಂದು ಬೆಲ್ ಮಾಡ್ತಾರೆ. ಇತಿಹಾಸದಲ್ಲಿ ಅಡಗಿರುವಂತ ನಮ್ಮ ಈ ರೂಪಕ ಪ್ರದರ್ಶಕರಿಗೆ ಆ ಬೆಲ್ಲ ಕೇಳಿಸಿ ಅವರದನ್ನ ನಿಲ್ಲಿಸಬಹುದು. ಬಟ್ ಅದನ್ನ ಮುಂದೆ 1-2 ನಿಮಿಷದಲ್ಲಿ ನಿಲ್ಸೋದು ಬೇಡ. ಆದ್ರೆ 20 ನಿಮಿಷ ಆಗ್ಯದ ಅಂತ ಒಂದು ಸೂಚನೆ ಅವ್ರಿಗೊಂದು ಸೂಚನೆ 20 ನಿಮಿಷ ಆಗ್ಯದ ಅಂತ ಹೇಳಿ. 20 ನಿಮಿಷಕ್ಕೆ ಒಂದು ಬೆಲ್ ಕಡೆ ಅಲ್ಲಿ ಮಾಡ್ತಾ ಇರುವಂತವರಿಗೆ ಲಕ್ಷ್ಯ ಇಲ್ಲೇ ಇದ್ರು ಅವರ ಮಂಡಳದವರು ಲಕ್ಷ್ಯ ಇಡಬಹುದು. ಮತ್ತೆ ಇನ್ನೊಂದು ವಿಷಯ, ಸ್ವಲ್ಪ ಪಾತ್ರಧಾರಿಗಳು ಮೈಕಿನ ಹತ್ತಿರ ಬಂದು ಮಾತಾಡಿದ್ರ ಒಳ್ಳೇದು ಎಲ್ಲರಿಗೂ. ಮೈಸೂರು ದೇಶದ ಕಡೂರು ಜಿಲ್ಲೆಯಲ್ಲಿ ಅಂಗಡಿ ಎಂಬುದೊಂದು ಚಿಕ್ಕ ಊರು. ಸುಮಾರು 1000 ವರ್ಷಗಳ ಪೂರ್ವದಲ್ಲಿ ಶಶಕಪುರ ಎಂದು ಅದರ ಹೆಸರು. ಶಶಕಪುರದಲ್ಲಿ ಯುವಕರು ಅನೇಕ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಶಶಕಪುರದ ನೆರೆಯಲ್ಲಿಯೇ ವಸಂತಮ್ಮನ ದೇವಸ್ಥಾನ. ಅಲ್ಲಿ ಸುದತ್ತನೆಂಬ ಜೈನ ಮುನಿಯ ವಾಸ. ಅವನ ಹೃದಯದಲ್ಲಿ ಪ್ರದೀಪ್ತವಾಗಿದ್ದ ಜ್ಞಾನವು ಗಂಭೀರವಾದ ಮುಖದಲ್ಲಿ ಕಾಂತಿ ರೂಪವಾಗಿ ಒಡಮೂಡಿತ್ತು. ಆಧ್ಯಾತ್ಮದಲ್ಲಿ ಅಭಿರುಚಿಯುಳ್ಳ ಸಳನು ಈ ಸುದತ್ತ ಮುನಿಯ ಶಿಷ್ಯನಾಗಿದ್ದನು. ಜ್ಞಾನ ಸಂಪಾದನೆಗಾಗಿ ಪ್ರತಿನಿತ್ಯವೂ ಸ್ವಾಮಿಯ ಸನ್ನಿಧಾನಕ್ಕೆ ಬರುತ್ತಿದ್ದನು. ಸಳ ಸೋಮವಂಶಕ್ಕೆ ಸೇರಿದ ವೆದುಕುಲದವನು.
ಮೃಗಯ ವಿನೋದಿ, ಬೇಟೆಯಲ್ಲಿ ಚಪಲನು, ಧೀರನು, ವೀರನು ಆಗಿದ್ದನು. ಅಲ್ಲಿ ನೋಡಿ ಸಳನ ಬೇಟೆಯ ರಭಸವನ್ನು, ಅಬ್ಬ ಸಿಡಿಲೆ ಅಂತ ಗರ್ಜಿಸುವ ಸಿಂಹ ಸಮೂಹವನ್ನು ತುಡಿಸುವ ಪರಿಯನ್ನು, ಅತಿ ರಭಸದಿಂದ ಬಂದರು ಭರ್ರನೆ ಹಾಯುವ ಮೃಗಗಳ ತೊಡೆಯುವ ನೀತಿಯನ್ನು, ಮತ್ತ ದಂತಿಯ ಸಂತತಿಯನ್ನು ಹೊಡೆದು ಉರುಳಿಸುವ ಭೀಕರತೆಯನ್ನು. ಅಯ್ಯೋ, ಚಿರತೆಗಳು ಬೆದರುತ್ತಿವೆ, ತೋಳಗಳು ಕದಲುತ್ತಿವೆ, ಕರಡಿಗಳು ಹುದುಗುತ್ತಿವೆ, ಕಾಡು ಕೋಣಗಳು ಚದುರುತ್ತಿವೆ. ಕ್ರೂರ ಪ್ರಾಣಿಗಳ ತೊಗಲನ್ನು ಬಿಚ್ಚಿ ಎಲುಬುಗಳನ್ನು ಕೊಚ್ಚಿ ಮೃಗಯ ವಿಲಾಸವನ್ನು ತೀರಿಸಿಕೊಂಡನು. ಮಾನವದಲ್ಲಿ ಕ್ರೂರ ಮೃಗಗಳು ತುಂಬಾ ಇವೆ. ಅವುಗಳನ್ನು ಸಂಹರಿಸದೆ ನಾವು ಶಾಂತ ಚಿತ್ತರಾಗಿ ಬದುಕಲು ಸಾಧ್ಯ. ಹೌದು ಗುರುವರ್ಯ. ಮೋಪದೇಶ ಮಾಡುವಿರ. ಓಂ ಸತ್ಯಂ ವದ ಧರ್ಮಂ ಚರ. ಈಶ್ವರೇ, ಸತ್ಯವನ್ನೇ ನುಡಿ, ಧರ್ಮಪಾಲಕನಾಗು. ಸತ್ತತೆಯನ್ನು ಹೊಂದಿರುತ್ತದೆ, ಸತ್ಯ ಸತ್ಯತ್ವವನ್ನು ಹೊಂದಿರುತ್ತದೆ. ಸತ್ಯದೊಂದಿಗೆ ಧರ್ಮಂಚರ ಎಂದರೆ ಧರ್ಮದಿಂದ ನಡೆಯೇ ಎಂದರ್ಥ. ಸತ್ತಾತ್ಮ ಜೀವಿಗಳಲ್ಲಿ ಧರ್ಮವೇ ಮಿಗಿಲಾದುದು. ಬಲಶಾಲಿಯೂ ಆದ ನೀನು ಬರೀ ಆತ್ಮ ಪರಮಾತ್ಮನ ವಿವೇಚನೆಯಲ್ಲಿ ಕಾಲ ಕಳೆಯುವುದು ತರವಲ್ಲ. ನೀನು ಸಮರ್ಥನು, ಬಲಶಾಲಿಯಾಗಿರುವೆ. ನೀನು ಈ ದೇಶದ ನಾಡಿಗಾಗಿ ಹೋರಾಡು, ಈ ನಾಡ ಕಟ್ಟು ನೀನು. ಗುರುವರ್ಯ, ತಾವು ನನ್ನಲ್ಲಿಟ್ಟಿರುವ ಅಭಿಮಾನ ವಿಶ್ವಾಸ ಸುಳ್ಳಾಗದಂತೆ ತಾವು ಹೇಳಿದಂತೆ ನಡೆಯುವೆ. ಪ್ರಣಾಮಗಳು. ಜೈನ ಧರ್ಮಕ್ಕೆ ಆಧಾರ ಸ್ತಂಭದಂತಿದ್ದ ಗಂಗವಂಶವು ರಾಷ್ಟ್ರಕೂಟ ವಂಶವು ಊರ್ಜಿತ ಸ್ಥಿತಿಯಲ್ಲಿದ್ದಾಗ ಆ ರಾಜರು ಚೋಳರ ಆವೇಗವನ್ನು ತಡೆದು ನಿಲ್ಲಿಸಿದರು. ಆದರೆ ಆ ಎರಡು ವಂಶಗಳ ಪ್ರಾಬಲ್ಯ ಕಡಿಮೆಯಾದಾಗ ಚೋಳರನ್ನು ಗಂಗರು ಹತ್ತಿಕ್ಕಿ ತಮ್ಮ ಆಳ್ವಿಕೆಯನ್ನು ಪಸರಿಸಿದರು. ರಾಷ್ಟ್ರಕೂಟ ರಾಜ್ಯವನ್ನು ಪಶ್ಚಿಮ ಚಾಲುಕ್ಯರು ಆವರಿಸಿಕೊಂಡಿದ್ದರು.
ಪ್ರಸಕ್ತ ಪರಿಸ್ಥಿತಿಯಲ್ಲಿ ಸಳನ ತಾಯ್ನಾಡು ಚೋಳರ ಅಧೀನವಾಗಿತ್ತು. ನನ್ನ ನಾಡು, ನಮ್ಮ ಭಾಷೆ, ನಾಡು ನುಡಿಯಲ್ಲದ ಚೋಳರ ಅಧೀನವಾಗಿದೆ. ಈ ಪರಕೀಯರ ಸಂಕೋಲೆಯನ್ನು ಕಿತ್ತೊಗೆದು ನಾನು ನನ್ನ ಸ್ವರಾಜ್ಯವನ್ನು ಸ್ಥಾಪಿಸಬೇಕು. ಹೌದು, ಇದೇ ನನ್ನ ಮೊದಲ ಆದ್ಯತೆ ಹಾಗೂ ಕರ್ತವ್ಯವಾಗಬೇಕು. ಸ್ವರಾಜ್ಯ ಸ್ಥಾಪನೆಯೇ ನನ್ನ ಗುರಿ, ಸ್ವರಾಜ್ಯ ಸ್ಥಾಪನೆಯೇ ನನ್ನ ಕರ್ತವ್ಯ, ಸ್ವರಾಜ್ಯ ಸ್ಥಾಪನೆಗೆ ನನ್ನ ಮೊದಲ ಆದ್ಯತೆ. ಆದರೆ ಚೋಳನ ಧ್ವಜವನ್ನು ಕೀಳುವುದು ಸಾಮಾನ್ಯವೇ? ಅದು ಸಾಮಾನ್ಯ ಕಾರ್ಯವಲ್ಲ. ಏನು ಮಾಡುವುದು? ಏನು ಮಾಡುವುದು? ಹೌದು, ಚೋಳರಿಗೂ ಚಾಲುಕ್ಯರಿಗೂ ತುಂಬಾ ವೈರತ್ವವಿದೆ. ಅವರಿಬ್ಬರೂ ಶತ್ರುಗಳು. ಚಾಲುಕ್ಯರಿಗೂ ಹೇಗಾದರೂ ಮಾಡಿ ಚೋಳರನ್ನು ಉಚ್ಚಾಟನೆ ಮಾಡಲೇಬೇಕಾಗಿದೆ. ಹೌದು, ಅವರಿಬ್ಬರ ವೈರತ್ವದ ಲಾಭವನ್ನು ನಾನು ಪಡೆಯಲೇಬೇಕು. ಇದು ಸಾಧ್ಯ, ಇದು ಸಾಧ್ಯ, ಇದು ಸಾಧ್ಯ. ಅಸಾಧ್ಯವಾದದನ್ನು ಸಾಧ್ಯ ಮಾಡಲು ಹೊರಟಿರುವ ಸ್ಥಳ ಚಾಲುಕ್ಯ ರಾಜನ ಸಹಾಯಹಸ್ತ ಬೇಡಿ ಬಯಸುತ್ತಾನೆ. ವೀರ ಶೂರ ರಾಜಾಧಿರಾಜ ಚಾಲುಕ್ಯ ಮಹಾರಾಜರಿಗೆ ವಂದನೆಗಳು. ಸರ, ಏನು ಸಮಾಚಾರ ಸರ? ರಾಜರೇ, ಚೋಳರನ್ನು ಹೇಗಾದರೂ ಮಾಡಿ ಸದೆ ಪಡೆಯಬೇಕೆಂಬುದೇ ನನ್ನ ಉದ್ದೇಶ. ಅದಕ್ಕಾಗಿ ತಮ್ಮಲ್ಲಿ ಸಹಾಯ ಹಸ್ತವನ್ನು ಬೇಡಿ ಬಂದಿದ್ದೇನೆ. ಯಾಕಾಗಬಾರದು? ಚೋಳರನ್ನು ಸದೆಬಡಿದು ಈ ಪ್ರದೇಶದಿಂದ ಹೊಡೆದಾಡಿಸುವುದೇ ನಮ್ಮ ಉದ್ದೇಶ. ಸಂದೇಹವೇ ಬೇಡ. ನಾವು ನಿನಗೆ ಸಹಾಯ ಮಾಡಬೇಕು. ಹೀಗೆ ಸ್ಥಳ ತನ್ನ ಸ್ವ ಸಾಮರ್ಥ್ಯದಿಂದ ವೀರಾದಿ ವೀರ ಶೂರ ಸಾಹಸಿ ಮೃಗಯ ವಿನೋದಿ ಚೋಳರೊಂದಿಗೆ ಕಾದಾಡುತ್ತಾನೆ. ಕಾಡು ಮೃಗಗಳ ಸಂಹರಿಸುವ ಈತ ಈಗ ಮನುಷ್ಯರ ಬೇಟೆಯನ್ನೇ ಆಡ್ತಾ ಇದ್ದಾನೆ. ಸೈನಿಕರೊಂದಿಗೆ ರೋಷ ವೇಷ ಆವೇಶದಿಂದ ಬರಿಗೈಯಲ್ಲಿ ಮುನಿದು ಕಾದಾಡ್ತಾ ಇದ್ದಾನೆ. ಕೋಪ ತಾಪ ವೀರಾವೇಶ ಕ್ರೌರ್ಯ ಒಂದೇ ಎರಡೇ ಎಲ್ಲ ಭಾವಾವೇಶ ಪ್ರದರ್ಶನ ಮಾಡ್ತಾ ಸ್ಥಳ ಚೋಳ ಭಟರ ಬೇಟೆಯಾಡ್ತಾ ಇದ್ದಾನೆ. ಅಗೋ, ಅಲ್ಲಿ ನೋಡಿ, ಚೋಳರಾಜನನ್ನೇ ಬೆಂಬಲಿಸಿದ್ದಾನೆ. ನೋಡಿದ್ರ, ಚೋಳರಾಜ ಈತನ ಎದುರು ಕೆಂಗೆಟ್ಟಿದ್ದಾನೆ.
ಹೊಯ್ಸಳ ಜಯತು, ಜಯತು 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 ಹೊಯ್ಸಳ ಜಯತು. ಜಯತು ಹೊಯ್ಸಳ ಜಯತು, ಜಯತು ಹೊಯ್ಸಳ ಜಯತು, ಜಯತು ಹೊಯ್ಸಳ ಜಯತು. ಸಡನ ಶೌರ್ಯವನ್ನು ಪ್ರಕಟಗೊಳಿಸಿ ಸ್ವಾತಂತ್ರ್ಯ ಯುದ್ಧದ ಹಾದಿಗೆ ಹಚ್ಚಿದ ಈ ಹುಲಿಯು ಈ ಹುಲಿ ಸುರತ ಗುರುವಿನ ಸೆಳೆಯು ಧ್ವಜ ಚಿಹ್ನೆಗಳಾದವು. ಮುಂದೆ ಈ ಹೊಯ್ಸಳ ವಂಶವು ಚಾಲುಕ್ಯರ ಸೊರಗಿದ ಹೊತ್ತು ಸಾಧಿಸಿ ಅವರನ್ನು ಮುರಿದಿಕ್ಕಿ ಸಾರ್ವಭೌಮತ್ವವನ್ನು ಪಡೆದು ಜಯಶ್ರೀಯ ವಿಲಸಿತವಾಸವಾಗಿಯೂ ಯಶೋವನಿತೆ ವಿರಾಮ ಸ್ಥಾನವಾಗಿಯೂ ಶರಣಾಗತರಿಗೆ ಆಶ್ರಿತರಾಗಿಯೂ ಕಲಾನಿಧಿಗಳಾಗಿಯೂ 200 ವರ್ಷಗಳವರೆಗೂ ಘನತೆಯಿಂದ ರಾಜ್ಯವಾಳಿದರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಶ್ರೀಮತಿ ಡಾಕ್ಟರ್ ಸಂಧ್ಯಾ ರಾಗಿಣಿ. ಜೈನ ಮುನಿ ಶ್ರೀಮತಿ ಚೆನ್ನಮ್ಮ ನಾಗರಾಳ್. ಹುಲಿ ಶ್ರೀಮತಿ ಸುಮಾಗಿ ರೆಡ್ಡಿ. ಚಾಲುಕ್ಯ ರಾಜ ಶ್ರೀಮತಿ ಜ್ಯೋತಿ ಜಗದೀಶ್. ಚೋಳ ರಾಜ ಶ್ರೀಮತಿ ವಿಮಲಾ ಬಸ್ತಿ. ಪ್ರಜೆ ಚೋಳಭಟ ಸೆಳ ಶ್ರೀಮತಿ ಅನುರಾಧ ನೇರ್ಸೇಕರ್. ಪ್ರಜೆ ಭಟ ಸಹಾಯಕಿ ಶ್ರೀಮತಿ ಎನ್ ಗೀತಾ. ಸಹಾಯಕಿ ಹಾಗೂ ಪ್ರಜೆ ಶ್ರೀಮತಿ ಪಾರ್ವತಿ ಜಂಬಗಿ. ಪಕ್ಕವಾಗದೆ ನುಡಿಸಿದರು ಪ್ರಶಾಂತ್ ಕುಲಕರ್ಣಿ. ರೂಪಕ ರಚಿಸಿ ನಿರೂಪಿಸಿದರು ಶ್ರೀಮತಿ ವೃಂದಾ ಕುಲಕರ್ಣಿ. ಮಧ್ಯ ಮಧ್ಯ ಚಪ್ಪಾಳೆ ಬಿತ್ತು. ಆದ್ರೆ ಪೂರ್ತಿಯಾಗಿ ಎಷ್ಟು ಒಳ್ಳೆಯದಾಗಿ ಮಾಡಿದ ಹೊಯ್ಸಳನಿಗೆ ಇನ್ನೂ ಹೆಚ್ಚು ಚಪ್ಪಾಳೆ ಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ? ಚಪ್ಪಾಳೆ ಹಾಕಲಿಕ್ಕೆ ಯಾಕೆ ಕುಂತನ ಮಾಡ್ತೀರಿ? ಅದು ಬಹಳ ಒಳ್ಳೆಯ ವ್ಯಾಯಾಮ. ಸಾಕಷ್ಟು ಚಪ್ಪಾಳೆಗಳನ್ನು ಕೊಡ್ರಿ. ಮುಂದಿನ ಇತಿಹಾಸದ ರೂಪಕಗಳನ್ನ ಇಲ್ಲಿ ನಿಮ್ಮ ಮುಂದೆ ಬರ್ಲಿಕ್ಕತ್ತವರು ಭಾರತೀಯ ಮಹಿಳಾ ಮಂಡಳ ಧಾರವಾಡದವರು. ಅವರ ರೂಪಕದ ವಿಷಯ ವೀರ ಮಾರ್ತಾಂಡ ವಿಷ್ಣುವರ್ಧನ. 12ನೇ ಶತಮಾನದೊಳಗೆ ಕನ್ನಡ ರಾಜ್ಯವನ್ನಾಡಿದ ಹೊಯ್ಸಳ ವಿಷ್ಣುವರ್ಧನ ನಮ್ಮ ಚರಿತ್ರೆಯ ಮೇರುಮಣಿ ಅಂತಾನೆ ಹೇಳಬೇಕು. ಬೇಲೂರು ಶಿಲಾಬಾಲಿಕೆಯನ್ನ ಚಿರಾಯುಗೊಳಿಸಿದ ರಾಣಿ ಶಾಂತಲೆಯ ನಾಟ್ಯ ವೈಭವ, ಜಗಣಾಚಾರ್ಯ ಅಮರ ಶಿಲ್ಪ, ರಾಣಿ ಲಕ್ಷ್ಮೀ ದೇವಿಯ ಅದ್ಭುತ ಸಂಗೀತದ ರಮ್ಯ ಚರಿತ್ರೆಯ ಕಾಲ ವಿಷ್ಣುವರ್ಧನನ ಕಾಲ. ಜೈನ ಹಾಗೂ ವೈಷ್ಣವ ಎರಡೂ ಧರ್ಮಗಳನ್ನು ಎತ್ತಿ ಹಿಡಿದ ಚಕ್ರವರ್ತಿ ವಿಷ್ಣುವರ್ಧನನ ಶೌರ್ಯ ಮತ್ತು ಸಾಹಸಗಳು ಸಹ ಅದ್ವಿತೀಯ. ಕನ್ನಡ ನಾಡಿನ ಈ ವೀರ ಮಾರ್ತಾಂಡ ವಿಷ್ಣುವರ್ಧನನ ಚರಿತ್ರೆಯನ್ನ ನಿಮ್ಮ ಮುಂದೆ ತೆರೆದಿಡ್ಲಿಕ್ಕೆ ಇಲ್ಲಿ ಬರ್ಲಿಕ್ಕತ್ತಾರ ಭಾರತೀಯ ಮಹಿಳಾ ಮಂಡಳದ ಸಹೋದರಿಯರು. ಮುಂದಿನ ತಯಾರಿ ವನಿತಾ ವೃಂದ ಸಾಧನಕೇರಿ ಧಾರವಾಡದವರು. ಮುಂದಿನ ತಯಾರಿ ವನಿತಾ ವೃಂದ ಸಾಧನಕೇರಿ ಧಾರವಾಡದವರು. ಅದಕ್ಕಿಂತ ಮುಂಚೆ ಸುವರ್ಣ ಲೇಡೀಸ್ ಕ್ಲಬ್ಬಿನ ಸಹೋದರಿಯನ್ನ ಅವರ ಪಾತ್ರ ಪರಿಚಯಕ್ಕಾಗಿ ನಾನು ಇಲ್ಲಿ ಕರೀಲಿಕ್ಕತ್ತೇನೆ. ಯಾಕಂದ್ರೆ ನಾವು ಅದಕ್ಕೆ ಸಮಯ ಕೊಟ್ಟಿದ್ದಿಲ್ಲ, ಸಮಯದ ಅಭಾವ ಅಂತೇಳಿ. ಬಟ್ ಈಗ ಈ ಗ್ರೂಪಿನವ್ರು ಮಾಡಿರೋದ್ರಿಂದ ಅವರಿಗೆ ನಾವು ಆ ಸಮಯವನ್ನು ಕೊಡಬೇಕಾಗ್ತದೆ. ಸುವರ್ಣ ಲೇಡೀಸ್ ಕ್ಲಬ್. ಎಲ್ಲರಿಗೂ ನಮಸ್ಕಾರ. ಇಮ್ಮಡಿ ಪುಲಕೇಶಿಯ ಒಂದು ರೂಪಕದ ಪಾತ್ರಧಾರಿಗಳು. ಮುಖ್ಯ ಪಾತ್ರ ಇಮ್ಮಡಿ ಪುಲಕೇಶಿ ಅನಿತಾ ಫತ್ತೇಪುರ್, ರಾಜಮಾತೆ ಉಷಾ ಗರ್ಗಿಮಠ್, ವಿಷ್ಣುವರ್ಧನ ಬಸಂತಿ ಹಬ್ಳರ್, ಮಂಗಳೇಶ ಸಾವಿತ್ರಿ ಬಡ್ಗೆ, ಮಂತ್ರಿ ಲತಾ ಮಂಟ, ಪುರೋಹಿತರು ನೀಲಾ ಶಿಗ್ಲಿ, ಗುರುಗಳು ಶಶಿಕಲಾ ಹೆಬ್ಳೇಕರ್, ರವಿಕೀರ್ತಿ ಪೂರ್ಣಿಮಾ ಹಿರೇಮಠ್, ಶಿಷ್ಯ ಹಾಗೂ ಸೂತ್ರಧಾರಿ ಹೇಮಾಕ್ಷಿ ಕಿರೇಸು. ಇನ್ನು
ಕೀಬೋರ್ಡ್ ವಾದಕರು ಮೊಹಮ್ಮದ್ ರಫಿ. ಧನ್ಯವಾದಗಳು. ಚಪ್ಪಾಳೆ ಹೊಡಿಲಿಕ್ಕೆ ಕೈ ಖಾಲಿ ಚಪ್ಪಾಳೆಗಳನ್ನ ಜೋರಾಗಿ ಹಾಕಿ ನಮ್ಮ ಕಲಾವಿದರಿಗೆ ಉತ್ಸಾಹ ಬರಬೇಕು. ಈಗ ವೀರ ಮಾರ್ತಾಂಡ ವಿಷ್ಣುವರ್ಧನನನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ಲಿಕ್ಕಂತಾರೆ ಭಾರತೀಯ ಮಹಿಳಾ ಮಂಡಳ ಧಾರವಾಡದವರು. ಶುಭ ಹಾರೈಕೆಗಳೊಂದಿಗೆ ಜೋರಾಗಿ ಚಪ್ಪಾಳೆ. ಕಲೆಯ